ಧನುರ್ಮಾಸದಲ್ಲಿ ಹುಗ್ಗಿಯೇ ಯಾಕೆ ವಿಶೇಷ ನೈವೇದ್ಯ? ಇದಕ್ಕೆ ಇರುವ ವೈಜ್ಞಾನಿಕ ಕಾರಣದ ಜೊತೆ ಹುಗ್ಗಿ ಹುಣಸೆ ಗೊಜ್ಜನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳಿ. ಹಿಂದೂ ಪಂಚಾಂಗದ ಪ್ರಕಾರ ಡಿಸೆಂಬರ್ 16ರಿಂದ ಜನವರಿ 14ರ ತನಕ ಧನುರ್ಮಾಸ. ಇದು ದೇವತಾರಾಧನೆಗೆ ವಿಶೇಷವಾದ ಮಾಸ. ದಕ್ಷಿಣ ಭಾರತದಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ. ನಾಡಿನ ದೇಗುಲಗಳಲ್ಲಿ ಧನುಪೂಜೆ ನಡೀತದೆ. ಧನುರ್ಮಾಸದ ವಿಶೇಷ ಧನುಪೂಜೆ. ವಿಷ್ಣುವಿಗೆ ಹುಗ್ಗಿ ನೈವೇದ್ಯ ವಿಶೇಷ. ಇದರ ಹಿಂದೆ ಕೂಡ ಒಂದು ಕಥೆ ಇದೆ. ಇಂದ್ರ ರಾಜ್ಯಭ್ರಷ್ಟನಾದ ಸಂದರ್ಭ ಅದು. ಆಗ ಶಚೀದೇವಿಯು ಹುಗ್ಗಿ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯನ್ನು 12 ನಾಮಗಳಿಂದ ಸ್ತುತಿಸಿದಳು. ಈ ಪೂಜಾ ಫಲವಾಗಿ ಇಂದ್ರನಿಗೆ ರಾಜ್ಯ ಪುನಃ ಮರಳಿ ಬಂದಿತು ಎಂಬುದು ಪುರಾಣ ಕಥೆ. ಧನುರ್ಮಾಸ ಎಂದರೆ ಋತುಮಾನದ ಪ್ರಕಾರ ಚಳಿಗಾಲ. ಈ ಸಂದರ್ಭದಲ್ಲಿ ಮೈ ಬೆಚ್ಚಗಾಗಿಸುವ ಹಾಗೂ ಚಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವ ಸಾತ್ವಿಕ ಆಹಾರ ಹುಗ್ಗಿ. ಅಕ್ಕಿ, ಹೆಸರುಬೇಳೆ, ಒಣಶುಂಠಿ, ಮೆಣಸು, ಜೀರಿಗೆ, ಪತ್ರೆ, ದಾಲ್ಚಿನ್ನಿ, ಕೊಬ್ಬರಿ, ಲವಂಗ, ಉಪ್ಪು, ತುಪ್ಪ ಎಲ್ಲವನ್ನು ಸೇರಿಸಿ ಬೇಯಿಸಿದ ಪದಾರ್ಥವೇ ಹುಗ್ಗಿ. ಇದನ್ನು ಮುದ್ಗಾನ್ನ ಅಂತಲೂ ಹೇಳ್ತಾರೆ. ಚಳಿಗಾಲದಲ್ಲಿ ಶರೀರ ಒಣಗುವುದನ್ನು ತಪ್ಪಿಸಲು ಹಾಗೆಯೇ ಶರೀರದ ಕೊಬ್ಬಿನಂಶವನ್ನು ಹೆಚ್ಚಿಸಲು ಕೂಡ ಈ ಆಹಾರ ಸಹಾಯಕ. ಇನ್ನು ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಸಮಪ್ರಮಾಣದಲ್ಲಿ ಸೇರಿಸಿ ಬೇಯಿಸಿ ಇದರ ಜೊತೆ ಸ್ವಲ್ಪ ಬೆಲ್ಲ, ಶುಂಠಿ, ತುಪ್ಪ, ಕಾಳು ಮೆಣಸನ್ನು ಸೇರಿಸಿ ಹುಗ್ಗಿಯನ್ನು ತಯಾರಿಸಬೇಕು. ಕೆಲವರು ಜೀರಿಗೆ, ತುಪ್ಪ ಅಥವಾ ಬೆಣ್ಣೆಯಲ್ಲಿ ಹುರಿದ ಗೇರು ಬೀಜ ಅಥವಾ ಗೋಡಂಬಿಯನ್ನು ಸೇರಿಸಿ ಮಾಡ್ತಾರೆ. ತಮಿಳುನಾಡಿನಲ್ಲಿ ಬೆಣ್ಣೆ ಸೇರಿಸಿ ಮಾಡುವ ಪೊಂಗಲ್ಗೆ ವೆಣ್ಪೊಂಗಲ್ ಎನ್ನುತ್ತಾರೆ. ಇದರ ಜೊತೆಗೆ ಹುಣಸೆ ಗೊಜ್ಜು ಸಿಕ್ಕರೆ ಅದ್ಭುತ. ಈಗ ಈ ಧನುರ್ಮಾಸ ಮತ್ತು ಹುಗ್ಗಿಗೆ ಇರುವ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ. ಧನುರ್ಮಾಸ ಎಂಬುದು ಹೇಮಂತ ಋತುವಿನ ಮಾಸ. ಈ ಅತಿ ಚಳಿಗಾಲದ ಇಬ್ಬನಿ ನಮ್ಮ ದೇಹದ ಸ್ವೇದರಂಧ್ರಗಳ ಮೂಲಕ ಒಳಸೇರುವಷ್ಟು ಪ್ರಭಾವಶಾಲಿಯಾಗಿರ್ತದೆ. ಚಳಿಯಲ್ಲಿ ಮುಂಜಾನೆ ಎದ್ದು ಧಾರ್ಮಿಕ ಕಾರ್ಯದಲ್ಲಿ ತೊಡಗುವವರ ಮತ್ತು ಇತರರ ಚರ್ಮದ ತೇವಾಂಶ ಒಣಗುವುದು ಸಹಜ. ಕೆಲ ಪದಾರ್ಥಗಳಲ್ಲಿ ಬೇಸಿಗೆಯಲ್ಲಿ ತಂಪು ನೀಡುವಂತೆ ಚಳಿಗಾಲದಲ್ಲಿ ಶರೀರಕ್ಕೆ ಉಷ್ಣತೆ ಒದಗಿಸುವ ಗುಣವಿದೆ. ಹೆಸರುಬೇಳೆ ಅಂತಹ ಒಂದು ಪದಾರ್ಥ. ಇದರ ಜೊತೆ ಉಳಿದ ಪದಾರ್ಥಗಳು ಸಹ ಮತ್ತಷ್ಟು ಬಿಸಿ ಹಾಗೂ ಹುರುಪು ಬರಲು, ಮುಖದ ಕಾಂತಿ ಹೆಚ್ಚಿಸಲು, ಅಜೀರ್ಣ ತಡೆಯಲು ನೆರವಾಗ್ತದೆ. ಆದ್ದರಿಂದ ಹುಗ್ಗಿ ಚಳಿಗಾಲದ ಆಹಾರ. ಈಗ ವಿಷ್ಣುವಿಗೆ ನೈವೇದ್ಯ ನೀಡುವುದಕ್ಕೆ ಈ ಹುಗ್ಗಿಯನ್ನು ತಯಾರಿಸುವುದು ಹೇಗೆ ಅಂತೇಳಿ ನೋಡೋಣ. ಮೊದಲು 2 ಸ್ಪೂನ್ ತುಪ್ಪದಲ್ಲಿ ಹೆಸರುಬೇಳೆ ಕೆಂಬಣ್ಣ ಬರುವವರೆಗೆ ಹುರಿದುಕೊಳ್ಳಿ. ನಂತರ ಹುರಿದ ಬೇಳೆ ತಣ್ಣಗಾದ ಮೇಲೆ ಅದರ ಜೊತೆ ತೊಳೆದ ಅಕ್ಕಿಯನ್ನು ಹಾಕಿ 4 ಲೋಟ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಕೂಗಿಸಿ. ನಂತರ ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಜೀರಿಗೆ ಮತ್ತು 2 ಸ್ಪೂನ್ ಕರಿಮೆಣಸನ್ನು ಹುರಿದು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಇದರ ನಂತರ ಅದೇ ಬಾಣಲೆಗೆ 3 ಸ್ಪೂನ್ ತುಪ್ಪ ಹಾಕಿ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಹುರಿದು ಹೆಚ್ಚಿದ ಹಸಿಮೆಣಸಿನಕಾಯಿಯನ್ನು ಹಾಕಿ ಬಾಡಿಸಿ, ಕರಿಬೇವು ಹಾಕಿ ಜೀರಿಗೆ ಮೆಣಸು ಪುಡಿ ಮಾಡಿದ್ದನ್ನು ಸಹ ಹಾಕಿ ನಂತರ ಕಾಯಿ ತುರಿಯನ್ನು ಹಾಕಿ ಬೆಂದ ಅಕ್ಕಿ ಬೇಳೆ ಮಿಶ್ರಣವನ್ನು ಹಾಕಿ ಬೇಯಿಸಿ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಕುದಿಸಿ. ಬೇಕಾದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು. ಹಾಗೆಯೇ ತುಪ್ಪ ಹೇಳಿರುವ ಜಾಗದಲ್ಲಿ ನೀವು ಎಣ್ಣೆಯನ್ನು ಉಪಯೋಗಿಸ್ಬೋದು. ಆಮೇಲೆ ಒಣದ್ರಾಕ್ಷಿ, ಗೋಡಂಬಿಯನ್ನು ಕೂಡ ಕರೆದು ಹಾಕ್ಕೊಳ್ಬೋದು. ಈಗ ಈ ಹುಗ್ಗಿಗೆ ಹುಣಸೆ ಹಣ್ಣಿನ ದಿಢೀರ್ ಗೊಜ್ಜನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲು ಹುಣಸೆ ಹಣ್ಣಿನ ರಸವನ್ನು ತೆಗೆದಿಟ್ಕೊಳ್ಳಿ. ಅದಕ್ಕೆ 2 ಸ್ಪೂನ್ ಸಾರಿನ ಪುಡಿ ಅಥವಾ ಮೆಣಸಿನ ಪುಡಿಯನ್ನು ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿಸಿ. ನಂತರ ಉಪ್ಪು ಹಾಕಿ ಇದಕ್ಕೆ ಸಾಸಿವೆ, ಇಂಗು, ಕರಿಬೇವಿನ ಒಗ್ಗರಣೆಯನ್ನು ಕೊಟ್ಟರೆ ಹುಣಸೆ ಹಣ್ಣಿನ ಗೊಜ್ಜು ರೆಡಿಯಾಗ್ತದೆ. ಹೀಗೆ ವಿಷ್ಣುವಿಗೆ ಬಹಳ ಪ್ರಿಯವಾದ ಈ ಹುಗ್ಗಿಯನ್ನು ಧನುರ್ಮಾಸದಲ್ಲಿ ನೈವೇದ್ಯ ಮಾಡಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ.